ಮಹೇಶ್ ನಮಸ್ಕಾರ. ನಾಗರಾಜ್ ಪ್ರೆಸ್ ರಿಪೋರ್ಟ್ರು. ಹೇಳಿ. ಮಹೇಶ್, ನಿಮ್ ಗಾಡಿ ಏನೋ ಕಳ್ತನ ಆಯ್ತು, ನಿಜನಾ? ನಿಜ ನಾಗರಾಜ್ ಹೇಳಿ. ಹೌದಾ? ಅದು ಯಾವಾಗ ಆಯ್ತು, ಏನಾಯ್ತು ಮಹೇಶ್? ಅದು ಯಾವ ತರ ಆಯ್ತು ಸುದ್ದಿ ಮಾಡೋದಕ್ಕೆ? ನನ್ಗೆ ಹುಡ್ಗ ಹೇಳ್ದ, ಅವ್ರದ್ದು ಕೂಡ ಒಂದ್ ಗಾಡಿ ಕಳ್ತನ ಆಯ್ತು ಇವತ್ತು ಬೆಳಗಿನ ಜಾವ ನೋಡೋದಂತ ಇಲ್ವಂತ ಮನೆ ಮುಂದೆ ಚೇತು ಅಂತ. ಪಾಪ ಆ ಹುಡ್ಗ ಅವರು ಕೂಡ ಹೇಳಿದ್ರು, ಅಣ್ಣ ಇನ್ನೊಂದ್ ಗಾಡಿ ಕಳ್ತನ ಐತೆ ಅನ್ಬಿಟ್ಟು. ಇದೇ ನೀವು ಸಡನ್ ಬಾರಿ ಬೇಜಾರಾಯ್ತು, ನಿಮ್ದು ಗಾಡಿ ಕಳ್ತನ ಆಗಿದೆಯಲ್ಲ ಅಂತ. ಎಲ್ಲಾಯ್ತು, ಏನಾಯ್ತು ಮಹೇಶ್? ಏನಕ್ಕೆ ಹಾಕ್ಬೇಕು ಅಂತ ಸುಮ್ನೆ ಕೇಳ್ತಾ ಇದೀರಾ ಅಥವಾ ಪ್ರೆಸ್ಸಿಗೆ ಮಾಡೋಣ ಅಂತ? ಅಲ್ಲ, ಇದು ನಾನು ಸುದ್ದಿ ಮಾಡಿದ್ರೆ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾರೆ, ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಕೂಡ ಅದು ನೋಡ್ತಾರೆ, ತನಿಖೆ ಬೇಗ ಆಗ್ತದೆ. ನೀವು ಸುದ್ದಿ ಮಾಡಿ ಅಂದ್ರೆ ಮಾಡ್ತೀವಿ. ಅದಕ್ಕೇನೆ ನಿಮ್ದು, ಯಾಕಂದ್ರೆ ನೀವು ಒಂದ್ ಮಾಹಿತಿ ಕೊಟ್ರೆ ಬೇರೆಯವ್ರು ಕೂಡ ಅನುಕೂಲ ಆಗ್ತದೆ. ಈ ತರ ಕಳ್ತನಗಳು ಸಿಕ್ಕಾಪಟ್ಟೆ ಆಗ್ತದೆ ನೋಡಿ. ರಾತ್ರಿ ಒಂದ್ ಕಳ್ತನ ಆಗಿದೆ, ಇವತ್ ಮಧ್ಯಾಹ್ನ ಒಂದ್ ಕಳ್ತನ ಆಗಿದೆ. ಹಾಗಾಗಿ ಸುದ್ದಿ ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ಮೇಲಧಿಕಾರಿಗಳು ಸಂಬಂಧಪಟ್ಟಂತವ್ರು ಇದನ್ನೆಲ್ಲ ನೋಡ್ತಾರೆ, ರಿಕವರಿಗೆ ಅನುಕೂಲ ಆಗ್ತದೆ. ಯಾವ ತರ ಆಯ್ತು? ಎಲ್ಲಿ ನಿಲ್ಸಿದ್ರಿ? ಗೌರ್ಮೆಂಟ್ ಹಾಸ್ಪಿಟಲ್ ವಾರ್ಡ್ ನಿಲ್ಸಿದೆ. ಹಾ, ಎಷ್ಟು ಗಂಟೆಯಲ್ಲಿ ಮಹೇಶ್? ಬೆಳಗ್ಗೆ ಒಂದು 8:30. ಹಾ, ಪಾಪ ವಯಸ್ಸಾದವ್ರಿಗೆ ತುಂಬಾ ಸೀರಿಯಸ್ ಆಗಿತ್ತು. ಯಾವ ಊರವರು? ಅಲ್ಲೇ ನಿಮ್ಮನೆ ಪಕ್ಕ ಟೆಂಬುಲೆನ್ಸ್ ಮೀಸೆ ರಾಮಣ್ಣ ಅವರು. ಹಾ 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 ಹಾ. ಅವ್ರ ಮಂಡಿ ಎಲ್ಲ ಊದ್ಕೊಂಡ್ಬಿಡ್ತು, ಅವ್ರಿಗೆ ಸ್ಟ್ರೋಕ್ ಹೊಡೆಯೋ ಸಂಭವ ಇದೆ ಅಂತ ಅಂದ್ರು. ಹಾ, ಎಮರ್ಜೆನ್ಸಿ ಅಂದ್ರು, ಆಂಬುಲೆನ್ಸ್ ಬಂತು, ಹತ್ತಿ ಅಂದ್ಬಿಟ್ರು. ಬೇಗ ಹತ್ಬಿಟ್ಟೆ. ನಾನು ಬೀಗ ಹಾಕಿದ್ದೆ, ಹಾ ಕೀ ನನ್ನ ಹತ್ರ ಐತೆ, ಲಾಕ್ ಮಾಡಿದೀನಿ. ಹಾ ಹಾ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕ್ಯಾಮ್ರಾ ಏನೋ ಆಫ್ ಆಗೈತೆ, ಕೆಟ್ಟೋಗೈತೆ ಅಂದ್ರು. ಹಾ ಹಾ ಹಾ. ಬೆಳಿಗ್ಗೆ ಗಾಡಿ ಎತ್ತಿದೆ. ಬೆಳಿಗ್ಗೆ ಎತ್ತಿರೋದ್ ಗಾಡಿ? ಮಧ್ಯಾಹ್ನ ಬಂದೆ 3:30 ಅಲ್ಲಿಗೆ. ಹಾ. ಗಾಡಿ ನೋಡ್ತೀನಿ, ಗಾಡಿ ಇಲ್ಲ ಅಲ್ಲಿ. ಅಯ್ಯಯ್ಯೋ, ಯಾವ ಗಾಡಿ ಅದು? ಯಾವ ಕಂಪ್ನಿದು? ಹೊಂಡಾ ಯೂನಿಕಾರ್ನ್ 160. ಎಷ್ಟು ಬೆಲೆ ಬಾಳ್ತದು ಮಹೇಶ್? 21 ಲಕ್ಷಕ್ಕೆ 1,60,000. ಇವತ್ತು ಹೊಸ ತಗತೀನಿ ಅಂದ್ರೆ 1 ಲಕ್ಷ, 1.5 ಲಕ್ಷದ ಮೇಲೆನೆ. ಹಾ ಹಾ. ಏನು ಪೊಲೀಸ್ ಇಲ್ಲ ಕಂಪ್ಲೇಂಟ್ ಕೊಟ್ರಾ? ಹೋಗಿದ್ದೆ ಇವತ್ತು. ಹಾ. ಅವರು ಕ್ರೈಮ್ ಅವರು ಇನ್ನೊಂದ್ 2 ದಿನ ಬಿಟ್ಟು ಬರ್ತಾರೆ ಅಂತ ಹೇಳಿದ್ರು. ಹಂಗ ಹೇಳಂಗಿಲ್ಲ ರೀ, ನೀವು ಹೋಗಿದ ತಕ್ಷಣ ಕಂಪ್ಲೇಂಟ್ ತಗೋಬೇಕು. ಅವರು ಕಂಪ್ಲೇಂಟ್ ತಗೊಂಡಿದಾರೆ. ಹಾ. ಸ್ಟಾಫ್ ಇಲ್ಲ, ನಾಳೆ ನಾಳಿದ್ದು ಪುನಃ ಮತ್ತೆ ಫೋನ್ ಮಾಡಿ ಅಂತ ಹೇಳಿದ್ರು. ನಿಮ್ಗೆ ಏನು ಅಕ್ಲಾಯ್ಮೆಂಟ್ ಕೊಟ್ಟಿದ್ದೀರಾ? ಅಲಾಟ್ಮೆಂಟ್ ಏನು ಕೊಟ್ಟಿಲ್ಲ. ಹಾ. ಕಂಪ್ಲೇಂಟ್ ಬರ್ಕೊಂಡಿದ್ದಾರೆ. ಅಲ್ಲ, ಅಲ್ಲಿ ಲೆಕ್ಕ ಬರಲ್ಲ. ಅಕ್ಲಾಯ್ಮೆಂಟ್ ಕೊಡ್ಬೇಕು ನಿಮ್ಗೆ. ಕಂಪ್ಲೇಂಟ್ ದಾಖಲಾತಿ ಮಾಡ್ಕೊಂಡು ಅದು ಮೇಲಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ನಾಳೆ ದಿನ ಗಾಡಿ ಸಿಕ್ಲಿ ಅಥವಾ ಸಿಗ್ದೇನೆ ಇರ್ಲಿ, ಅದು ತನಿಖೆ ಮಾಡಕ್ಕೆ ವ್ಯವಸ್ಥೆ ಆಗ್ತದೆ. ಅದು ಇಲ್ಲ ಅಂದ್ರೆ ತನಿಖೆ ಮಾಡಕ್ಕೆ ಹಿಂಸೆ ಆಗತ್ತಲ್ಲ. ನನಗೇನೋ ನಂಬಿಕೆ ಇಲ್ಲ. ಅಲ್ಲಲ್ಲ, ಸುಮಾರು ಗಾಡಿ ಕಳ್ತನಗಳಾಗ್ತದೆ ಸಿಕ್ಕಾಬಿಟ್ಟೆ. ಏನು ನೋಡಿ, ಇದು ಕಾನೂನು ವ್ಯವಸ್ಥೆ ಸರಿ ಇಲ್ಲ. ಅಲ್ಲ, ಕಾನೂನು ವ್ಯವಸ್ಥೆ ಸರಿ ಇದೆ ಮಹೇಶ್. ಮಾಡ್ತಿರಂತ ಪೊಲೀಸ್ ಇಲಾಖೆಯವರು ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕು. ಕಾನೂನು ಚೆನ್ನಾಗಿದೆ, ಜವಾಬ್ದಾರಿಗಿಂತ ಕೆಲಸ ಮಾಡೋರ್ ಬೇಕಲ್ಲ ಮಹೇಶ್. ಯಾರು ಮಾಡೋದು. ಅಲ್ಲ, ನೀವು ಪಾಪ ಒಂದು ಯಾವ್ದೋ ಒಂದು ವೃದ್ಧರಿಗೆ ಒಂದ್ ಸಹಾಯ ಮಾಡಕ್ ಹೋಗಿ ಗಾಡಿ ಕಳ್ಕೊಂಡ್ರಲ್ಲ, ಅದೊಂದು ಬೇಜಾರಾಗ್ತಾ ಇರೋದು. ಅದಕ್ಕೆ ಅದೊಂದು ಸುದ್ದಿ ಮಾಡೋಣ ಅನ್ಬಿಟ್ಟು ತಮ್ಮ ಹತ್ರ ಮಾತಾಡ್ತಾ ಇದೀನಿ. ಯಾಕೆಂದ್ರೆ ಈ ವಿಚಾರಗಳು ಸಾರ್ವಜನಿಕರಿಗೆ ಗೊತ್ತಾದಾಗ ಪೊಲೀಸ್ ಇಲಾಖೆ ಬೆಲೆ ಏನೊಂದು ಗೊತ್ತಾಗುತ್ತೆ. ಜೊತೆಗೆ ಮೇಲಧಿಕಾರಿಗಳು ಕೂಡ ನಿಮ್ಮ ವಿಡಿಯೋ ಆಡಿಯೋ ಎಲ್ಲ ನೋಡ್ತಾರೆ ಅವರು. ಬೇಜಾರ್ ಮಾಡ್ಕೋಬೇಡಿ. ಹೌದಾ? ಹಂಗೇನೋ ಅದು ಕಾನ್ಫಿಡೆಂಟ್ ನಡೆಯಲ್ಲ. ಇದು ನಂಗೇನು ಕಾನ್ಫಿಡೆಂಟ್ ಇಲ್ಲ ಇಲ್ಲ ಇಲ್ಲ, ಆತರ ಅಲ್ಲ. ಯಾಕೆ ನೀವು ಕಂಪ್ಲೇಂಟ್ ಅಕ್ಲಾಯ್ಮೆಂಟ್ ತಗೊಂಡ್ರೆ ನಾಳೆ ದಿನ ಗಾಡಿ ಎಲ್ಲ ಸಿಕ್ಕಿದಾಗ ನಿಮ್ಗೆ ರಿಕವರಿ ಆಗುತ್ತೆ. ನೀವು ಬರೀ ಸುಮ್ನೆ ಬರ್ಸ್ಬಿಟ್ಟು ಬಂದ್ರೆ ಬುಕ್ಕಲ್ಲಿ ಅದು ಲೆಕ್ಕಕ್ಕೆ ಬರಲ್ಲ. ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ ಅಂದ್ರೆ ಏನ್ ಆನ್ಲೈನ್ ಹೆಂಗ್ ಚೆಕ್ ಮಾಡ್ತಾರೆ? ನಾವು ಆನ್ಲೈನ್ ಎಲ್ಲ ತಗೋತೀವಿ, ಕಂಪ್ಲೇಂಟ್ FIR ಕಾಪಿ ಎಲ್ಲ ತಗೋತೀವಿ. ಅವರು ಪಾಪ ಅವರು ಇದು 2 ದಿನ ಅವರು ಸ್ಟಾಫ್ ಇಲ್ಲ ಅಂತ ಹೇಳಿದ್ರು. ಅಲ್ಲ, ಮಾಡ್ಲಿ, ಅವ್ರ ಕೆಲಸ ಅವ್ರು ಮಾಡ್ಲಿ. ಸ್ಟಾಫ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಮಾಡ್ಲಿ. ಬಟ್ ಕರೆಕ್ಟ್ ಆಗಿ ತನಿಖೆ ಆಗ್ಬೇಕು ತಾನೆ. ಈಗ ಸುಮಾರು ಗಾಡಿಗಳು ಕಳ್ತನ ಆಗಿದೆ, ಎಲ್ಲಿ ತನಿಖೆ ಆಗಿದೆ? ಹಂಗಾದ್ರೆ ಸಾರ್ವಜನಿಕರು ಪೊಲೀಸ್ ಇಲಾಖೆ ಮೇಲೆ ಜವಾಬ್ದಾರಿ ಇಲ್ಲಂಗ ಆಗೋಗ್ತದೆ. ಜವಾಬ್ದಾರಿ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಪ್ರಾಮಾಣಿಕವಾಗಿ ಅದೆಲ್ಲ ಸುಳ್ಳು. ಹೌದೌದು. ಅದಕ್ಕೇನೆ ಈಗ ನಾನ್ ನಿಮ್ ಹತ್ರ ಮಾತಾಡ್ತಾರೆ. ಆಡಿಯೋ ಸುದ್ದಿ ಮಾಡಿ ಅಂದ್ರೆ ಸುದ್ದಿ ಮಾಡ್ತೀವಿ, ನಿಮ್ ಪರ್ಮಿಷನ್. ಅಲ್ಲ, ಅವರು ಎಷ್ಟು ಅಂತ ನೋಡ್ತಾರ ಪಾಪ ಅವ್ರಿಗೆ. ಅಲ್ಲ, ಈಗ ಒಂದ್ ನಿಮಿಷ ಕೇಳಿ. ಈಗ ಕ್ರೈಮ್ ಆಗ್ತಾ ಇದೆಯಲ್ಲ, ಸಂಬಂಧಪಟ್ಟಂತ ಇಲಾಖೆಯವರು ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕು ತಾನೆ. ಈಗ ನಿಮ್ ಮನೆ ಮುಂದೆನೆ ಪಕ್ಕದಲ್ಲಿ ಅವತ್ತು 2 ಮನೆ ಕಳ್ತನ ಆಯ್ತು ಅಲ್ವಾ? ಅದು ಸುದ್ದಿ ಮಾಡಿದ್ದೆ. ಹಂಗೆ ಮನೆ ಈಗ ನಡಿ, ನೆನ್ನೆ ಹೋದ್ ವಾರ ಮಾತುಗಳಲ್ಲಿ 70 ಗ್ರಾಮ್ ಚಿನ್ನ ತಗೊಂಡೋಗೋರೆ ಆಡಗ್ಲಲ್ಲಿ. ಒಂದ್ ಮಾತು,
ಏನು ಅನ್ಕೋಬೇಡಿ, ಪರ್ಸನಲ್ ಆಗಿ ಹೇಳ್ತಾ ಇದೀನಿ. ಹೇಳಿ ಹೇಳಿ. ಕಾನೂನು ಸುವ್ಯವಸ್ಥೆ ಇದು ಏನ್ರಿ ಇದೆಯಲ್ಲ, ಅದು ಪಕ್ಕಾ ಒಂದು ಏನೇ ಆದ್ರೂ ಮನುಷ್ಯನ್ಗೆ ಹೌದೌದು. ಮನುಷ್ಯನ್ ಏನೇ ಆದ್ರೂ ಒಂದು ಅವ್ರಿಗೊಂದು ಭಯ ಬರ್ಬೇಕು ಅಂದ್ರೆ ಒಂದು ಕಾನೂನು ಭದ್ರತೆ ಇರ್ಬೇಕು. ಅದು ನಿಜ, ಒಳ್ಳೆ ಮಾತು ಹೇಳಿದ್ರಿ. ಈಗ ನಿಜ ಪೊಲೀಸ್ ಇಲಾಖೆ ಭಯ ಬರ್ಬೇಕು ಅಂತಂದ್ರೆ ಮೊದ್ಲು ಇದ್ರಲ್ಲ ಒಬ್ರು ಪೊಲೀಸವರು, ಇನ್ಸ್ಪೆಕ್ಟ್ರು, ಆತರ ಇರ್ಬೇಕು. ಯಾರು? ನಮ್ಮ ಇವ್ರು ಇದ್ರಲ್ಲ ಒಬ್ರು, ಅವರು ಮಂಗ್ಳೂರಿಂದ ಬಂದಿದ್ರಲ್ಲ, ಗೋಪಿನಾಥ್ ಅನ್ಬಿಟ್ಟು. ಅವ್ರೆಲ್ಲಿ ಇವ್ರೆಲ್ಲ ಎಲ್ರಿ ಅಲ್ವಾ? ಆಯ್ತು ಬಿಡಿ, ಬೇಜಾರ್ ಮಾಡ್ಕೊಂಬಿಡಿ. ಈಗ ಅಲ್ಲ ಒಂದ್ ಮಾತು, ಬೇಜಾರೇನ್ರಿ, ಏನಿಲ್ಲ, ಏನೋ ಅನ್ಕೋಬಿಡಿ. ಅವರು ಪಾಪ ಪುಣ್ಯಾತ್ಮ ನಮ್ಮ ಊರ್ನ ಹಬ್ಬ ಮಾಡ್ಬಿಟ್ಟು ಹೋದ ಅವನು. ಹೌದೌದೌದು, ನಾವು ಕೊಂಡಾಡ್ಬೇಕು ಅವಾಗಿನ. ಹೌದೌದು. ಇಲ್ಲ, ಅವ್ರ ನಂಬರ್ ಕೂಡ ನನ್ನ ಹತ್ರ ಇದೆ, ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದೀನಿ. ನೀವ್ ಇದ್ದೀರಾ ಏನೋ ನಂಗೆ ಗೊತ್ತಿಲ್ಲ. ಹಾ, ಅವ್ರು ನಮ್ಮ ಊರಲ್ಲಿ ಜನಗಳಿಗೆಲ್ಲ ಮನ್ಸಲ್ಲೆಲ್ಲ ಉಳ್ಕೊಂಡಿದಾರ. ಹೌದೌದು. ಅಲ್ಲ ನಾವಿರೋವರೆಗೂ ಅವ್ರನ್ನ ನಾವು ಮರಿಬಾರ್ದು. ಅಲ್ಲ ಏನಕ್ಕೆ ಅಂದ್ರೆ ನೋಡಿ, ಈ ತರ ಸಣ್ಣ ಪುಟ್ಟವ್ರು ಈಗ ಕಳ್ತನ, ನಮ್ಮಂತವ್ರು ಸಣ್ಣ ಪುಟ್ಟ ಕಳ್ತನಗಳಾಗ್ಬಿಟ್ರ ಹೆಂಗ್ ತಡ್ಕೊಳಕ್ ಆಯ್ತದ ಅವೆಲ್ಲ? ಏನಿದ್ರು ಯೋಗಿ ಆದಿತ್ಯನಾಥ್ ಹತ್ರ ಒಂದ್ ಗುಂಡ್ ಹೊಡ್ದಿ ನನ್ ಮಕ್ಳಿಗೆ ಕುಂಟ್ ಮಕ್ಳು ಮಾಡ್ಬೇಕಷ್ಟೇ ಅಲ್ವೇ? ಅತಿ ಕ್ರೈಮ್ಗಳಾಗ್ತಿದೆ ಮಹೇಶ್. ಈಗ ಕೇಳಿ, ಕೊಲೆಗಳಾಗ್ತಾ ಇದೆ, ಜೊತೆಗೆ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಎಲ್ಲೋ CC ಕ್ಯಾಮ್ರಾ ಹಾಕ್ಬಿಟ್ಟು ಸುಮ್ನೆ ರೈತರಿಗೆಲ್ಲ ಅವರು ಪೆನಾಲ್ಟಿ ಹಾಕ್ತವ್ರೆ. ಸುದ್ದಿ ಮಾಡಿದ ಒಂದ್ ಮಾತು ನನ್ ಕಡೆಯಿಂದ, ಸರ್ಕಾರದಲ್ಲಿ ಕ್ಯಾಮ್ರಾ ಹಾಕೋರಲ್ಲ, ಹೊನ್ನೂರ್ಗೆ ಇದು ಹೋಬ್ಳಿ ಇದು, ಹೌದು, ಹೆಲ್ಮೆಟ್ ಅವಶ್ಯಕತೆ ಇದೆಯಾ ಅದನ್ನ ಸುದ್ದಿ ಮಾಡ್ರಿ. ಮಾಡಿದೀನಿ, ಅದನ್ನ ನೀವು ನೋಡಿಲ್ಲ ಅಷ್ಟೇ. ಅದನ್ನೇ ಸಾರ್ವಜನಿಕ ಹೇಳಿಕೆ ತಗೊಂಡು, ನಿಮ್ಮಂತವ್ರು ಹೇಳಿಕೆ ತಗೊಂಡು ಮಾಡಿದೀನಿ. ಇದು ಅವಶ್ಯಕತೆ ಇಲ್ಲ, ಅವಶ್ಯಕತೆ ಏರ್ಲಿ ಇಲ್ಲಿ, ಎಲ್ಲಾರು ಅದನ್ನೇ ಹೇಳ್ತಾರೆ, ನಮ್ಗೆ ಅವಶ್ಯಕತೆ ಇಲ್ಲ. ನೋಟಿಸ್ ಕಳಿಸ್ತಾರೆ ಅವರು. ಒಬ್ಬ ರೈತ ಹುಲ್ ತರಕ್ ಹೋದಾಗ ಹೆಲ್ಮೆಟ್ ಹಾಕೊಂಡು ಹೋಗ್ತದ? ಇವ್ರು ಸಾರ್ವಜನಿಕರು ಬಂದೂರ್ಲಿ ಸ್ಟೇಷನ್ ಮುಂದೆ ಅಹವಾಲು ಕೊಡ್ಬೇಕು, ಒಂದ್ ಧರಣಿ ಮಾಡ್ಬೇಕು, ನಮ್ಗೆ ಅವಶ್ಯಕತೆ ಇಲ್ಲ ಇದು ಅಂತ. ಅಲ್ವೇ? ಈ ಜನಗಳು ಧರಣಿಗೆ ಬಂದಾರ. ಅಲ್ಲ, ಕೆಲವರು ಹಸು ಟವಲ್ ಹಾಕೊಂಡೆಲ್ಲ ಕೆಲಸ ಮಾಡ್ತಾರಲ್ಲ, ಅವ್ರಾರು ಹೋಗ್ಬೇಕು ತಾನೆ. ಹಸು ಟವಲ್ ಹಾಕೊಂಡು ಹಂಗಾಗಿ ಕಾನೂನಿಗೆ ನಾನು ನೆಗಡ ಹೊಡಿತೀನಿ ಅಂತ ಅನ್ಸುತ್ತೆ. ಏನ್ ಮಾಡ್ತೀರಿ, ಇರೋ ವ್ಯವಸ್ಥೆ ಆಗಿದೆ, ಕಾನೂನು ಚೆನ್ನಾಗಿದೆ, ಕಾನೂನು ಪಾಲಕರು ಸರಿ ಇಲ್ವಲ್ಲ. ಪಾಲಕರು ಅವ್ರಿಗೆ ಕೈ ಹಿಂದಲ್ ಕೈ ಹೇಳಿದ್ರು ಅವ್ರೇನ್ ಮಾಡ್ತಾರೆ? ಹೌದೌದೌದು. ಅವ್ರ ಅಪ್ಪನ್ ಮೇಲೆ ಕಾನೂನು ಮಾಡಕ್ಕೆ ಅವರು. ಗಾಡಿ ನಂಬರ್ ಏನ್ ನಿಮ್ದು? ನಮ್ಗೆ ನಂಬಿಕೆ ಇಲ್ಲ, ನಾವ್ ಬೇಜಾರ್ ಮಾಡ್ಕೊಬಿಡಿ. ಹಾ ಹಾ, ಪೊಲೀಸ್ ಇಲಾಖೆ. ಅಲ್ಲ ಕೇಳಿ, ಏನ್ ಗೊತ್ತಾ, ತಾವು ಮಾತಾಡಿದ್ರೆ ಆಡಿಯೋ ನಾನು SP ಅವ್ರಿಗೆ, IGP DSP ಗೆಲ್ಲ ಕಳ್ಸ್ಕೊಡ್ತೀನಿ, ತಮ್ಮ ಪರ್ಮಿಷನ್ ಇದ್ರೆ. ಪರ್ಮಿಷನ್ ಇದೆಯೋ ಇಲ್ವೋ, ನಮ್ ಪರ್ಮಿಷನ್ ತಗೊಳ್ಳಿ. ಅಲ್ಲ ಅದಕ್ಕೆ ಮಹೇಶ್, ನೀವ್ ಹೇಳಿದ್ರೆ ಈ ಆಡಿಯೋನ ಕಳ್ಸ್ಕೊಡ್ತೀನಿ. ಈ ತರ ಆಡಿಯೋ ಸುಮಾರು ಕಳ್ಸಿದೀನಿ ಅವ್ರಿಗೆ. ನಮ್ಮಂತವ್ರು ಎಷ್ಟೋ ಜನ ಹೇಳ್ಕೊಂಡ್ರಿ ಅವ್ರಿಗೆ. ಇಲ್ಲ ಆತರ ಇಲ್ಲ ಹಂಗ್ ತಿಳ್ಕೊಬಿಡಿ, ಎಲ್ಲಾ ಅಧಿಕಾರಿಗಳು ಹಂಗೆ ಇರಲ್ಲ. ಇಲ್ಲ ನನ್ ಕಡೆಯಿಂದ ಒಂದ್ ಮಾತು ನೀವ್ ಕೇಳ್ತಿರತ್ತೆ. ನಮ್ಮಂತವ್ರು ಪಾಪ ಅವ್ರಿಗೆ ಎಷ್ಟೋ ಜನಗಳು ಅವ್ರಿಗೆ, ಅವ್ರು ನಮ್ಮಂತವ್ರು ಪಾಪ ಎಷ್ಟು ಅಂತ ನೋಡಕ್ ಅವ್ರು. ಇಲ್ಲ ಆತರ ಎಲ್ಲ ಕ್ರೈಮ್ ನೋಡ್ರಿ, ಒಂದು ರಾಜಕೀಯದವ್ರು ಇರೋರು ಪಾಪ ಅವ್ರಿಗೆ ಒಂದು ಬಿಗಿ ಬಂದೋಬಸ್ತ್ ಅಂತ ಅವ್ರಿಗೆ ಒಂದು ಪಾಪ ಪೂರ್ತಿ ಅವ್ರಿಗೆ ಒಂದು. ಅಲ್ಲ ಮಹೇಶ್, ಏನ್ ಗೊತ್ತಾ, ಅಧಿಕಾರಿಗಳನ್ನ ರಾಜಕೀಯದವ್ರು ಹೋಲಿಸಬೇಡಿ, ಎಲ್ಲಾ ಒಂದೇ ತರ ಅಧಿಕಾರಿಗಳಿರಲ್ಲ. ಎರಡು ಒಂದೇನೇ ರೀ, ಅವ್ರಿಲ್ಲ ಇವ್ರಿಲ್ಲ, ಇವ್ರಿಲ್ಲ ಅಂದ್ರೆ ಅವ್ರಿಲ್ಲ, ಹಂಗಾಯ್ತು. ಅಲ್ಲ ಅದು ಒಂದ್ ಇದ್ಯಾ, ಆದ್ರೆ ಅವ್ರ ಅಡಿಯಾಳ ಕೆಲಸ ಮಾಡೋಂತ ಅಧಿಕಾರಿಗಳು ಪಾಪ ಏನು ಮಾಡಕ್ ಆಯ್ತಾ ಇಲ್ಲ. ಅಡಿಯಾಳು ಅಂತ ಅನ್ಬೇಡಿ. ಹೌದು, ಹಂಗೆ ಆಗ್ಬಿಟ್ಟಿದೆ ಈಗ, ಅವ್ರು ಹೇಳ್ದಂಗ್ ಕೇಳಂಗ್ ಆಗ್ಬಿಟ್ಟಿದೆ ಇವತ್ತು ಸಮಾಜ. ಅವ್ರ ಪರ್ಸನಲ್ ನಮ್ ಬೇಡ ಸರ್. ಆಯ್ತು ಮಹೇಶ್, ನೋಡಿ ಒಂದೇನ್ ಮಾತಾಡ್ಲಾ, ನನ್ ಕಡೆಯಿಂದ ಒಂದ್ ಮಾತಾಡ್ತೀನಿ ಕೇಳಿ. ನೀನ್ ಆಡಿಯೋನಾರ ಕಳ್ಸಿ, ವಿಡಿಯೋನಾರ ಕಳ್ಸಿ. ಇಲ್ಲ ಅದೊಂದ್ ಸುದ್ದಿ ಮಾಡ್ತೀನಿ, ಜನಕ್ಕೆ ಗೊತ್ತಾಗ್ಲಿ ಒಂದ್ ಸ್ವಲ್ಪ. ಬೇಜಾರ್ ಮಾಡ್ಕೋಬೇಡಿ. ವಿಡಿಯೋನಾರ ಕಳ್ಸಿ, ಆಡಿಯೋನಾರ ಕಳ್ಸಿ. ಓಕೆ, ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಮಾಡಿ. ಆಯ್ತು ಮಹೇಶ್, ಥ್ಯಾಂಕ್ ಯು. ಇದು ಗಾಡಿ ನಂಬರ್ ಹೇಳಿದ್ರೆ ನಾನು ಒಂಚೂರು ಗಾಡಿ ಫೋಟೋ ಇದೆ ಕಳ್ಸ್ಕೊಡ್ತೀರಾ? ಗಾಡಿ ಫೋಟೋನ ಹುಡ್ಕೊಂಡಿಲ್ಲ, ನನ್ ಗಾಡಿಗೆ ತುಂಬಾ ಇಷ್ಟ ಆದ್ ನನ್ಗೆ. ಅದೇ ಬಾರಿ ಚೆನ್ನಾಗಿರ್ತದು, ಮಕ್ಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ರಿ ಎಲ್ಲ, ತುಂಬಾ ಚೆನ್ನಾಗಿತ್ತು ಗಾಡಿ ಅದು. ಆತರ ಓಲ್ಡ್ ಗಾಡಿಗಳು ಸಿಗಲ್ಲ. ಹೌದು. ಗಾಡಿ ನಂಬರ್ ಏನ್ ಬರುತ್ತೆ ನಿಮ್ದು? ಗಾಡಿ ನಂಬರ್ U9463 ಬರುತ್ತೆ. ಹಾ KA09. ಓಕೆ, ಒಳ್ಳೆ ಲಕ್ಕಿ ನಂಬರ್ ಅದು. ಅಲ್ಲ ಆಮೇಲೆ ಹಾಸ್ಪಿಟಲ್ ಕರ್ಕೊಂಡೋದಲ್ಲ, ಅವ್ರದ್ದು ಏನಾಯ್ತು ಕತೆ? ಆಮೇಲೆ ಕರ್ಕೊಂಡೋಗಿ ಸೇರ್ಸಿದ್ರಾ? ಸೇರ್ಸಿ ಅವ್ರು ರೆಡಿ ಮಾಡ್ಕೊಂಡ್ ಮಧ್ಯಾಹ್ನ 3:30 ಕರ್ಕೊಂಡ್ ಬಂದೆ. ನೋಡಿ, ಒಂದ್ ಒಳ್ಳೆತನ ಮಾಡಿದ್ರೆ ಇಲ್ಲಿ ಆಗ್ಲೇ ಭಗವಂತ ಮಡಗಿರ್ತಾನಲ್ಲ. ಅವ್ರನ್ನ ರೆಡಿ ಮಾಡಿ ಮೈಸೂರು ಎಲ್ಲಾ ಜನರ ಚೆಕಪ್ ಮಾಡಿ, ಸ್ಕ್ಯಾನಿಂಗ್ ಮಾಡಿಸಿ ಮೈಸೂರು. ಇಲ್ಲ ದಯವಿಟ್ಟು ಇದೊಂದು ಸುದ್ದಿ ಮಾಡ್ತೀನಿ.
ಯಾಕೆಂದ್ರೆ ನೀವು ಮಾತಾಡಿದ್ರೆ ಆಡಿಯೋ ಕೆಲವರಿಗೆಲ್ಲ ಇನ್ಸ್ಪಿರೇಷನ್ ಆಗ್ಬೇಕು, ಒಂದಷ್ಟು ಸಂಬಂಧಪಟ್ಟ ಇಲಾಖೆಗಳಿಗೆ ಒಂದ್ ಸ್ವಲ್ಪ ಬಿಸಿ ಮುಟ್ಬೇಕು ಅದಕ್ಕೆ. ಬಿಸಿ ಮುಟ್ಟುತ್ತಾ ಇಲ್ಲ ನಂಗೆ ಗೊತ್ತಿಲ್ಲ. ಓಕೆ ಓಕೆ. ಇವತ್ತಿನ ಕಾನೂನು ನಮ್ಗೆ ಲೆಕ್ಕನ ಇಲ್ಲ 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 ನೋಡಿ, ಮಾಡೋಣ ಬಿಡಿ. ಒಳ್ಳೆ ಸಮಾಜ, ನೀವು ಒಳ್ಳೆ ಕೆಲಸ ಮಾಡಿದಿರಾ, ಅದು ತಕ್ಕಂಗೆ ಜನನು ಕೂಡ ಸ್ಪಂದಿಸ್ತಾರೆ. ನಿಮಗ್ ಭರವಸೆ ಇದೆಯೇನ್ರಿ? ಖಂಡಿತವಾಗಿ ನಾನು ಮಾಡಿಸ್ಕೊಡ್ತೀನಿ ಸರ್. ಈಗ ಉದಾಹರಣೆಗೆ ಕೇಳಿ ನಮ್ಗೆ ನೆನಪು ಕೇಳಿ ಕೇಳಿ ಅನ್ಸ್ಕೊಳ್ಳಿ. ಕಾಂಗ್ರೆಸ್ ಮುಖಂಡಿದು ಕೊಲೆ ಆಯ್ತು ಆಯ್ತಾ? ಕೊಲೆ ಆದಾಗ ಸುದ್ದಿ ಮಾಡಿದ್ ನಾನೇನೆ, ಎಲ್ಲಾ ಮೀಡಿಯಾಗೆ ಬಂತದು. ಸುದ್ದಿನ ಮುಚ್ಚಾಕಕ್ ರೆಡಿ ಇದ್ರು ಕೆಲವರು ರಾಜಕೀಯ ಒತ್ತಡದಿಂದ. ಹಂಗಾಗಿ ಅದೆಲ್ಲ ಒಳ್ಳೇದಾಗ್ತದೆ. ಈಗ ನಿಮ್ಮ ಅದು ಗಾಡಿ ಸಿಗೋ ತರ ಮಾಡೋಣ ಬಿಡಿ ಸರ್. ಥ್ಯಾಂಕ್ ಯು. ನೋಡೋಣ. ಥ್ಯಾಂಕ್ ಯು ಎಲ್ಲ ದೇವ್ರ ಮೇಲೆ ಭಾರ ಹಾಕಿದೀವಿ. ಆಯ್ತು ಮಹೇಶ್. ಗೊತ್ತಿಲ್ಲ, ನೋಡೋಣ. ಓಕೆ ಓಕೆ.